ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ರೆ ಆರಾಮಾಗಿದ್ರೆ ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ರೊಟ್ಟಿಗೆ ಚಪಾತಿಗೆ ಆಗಿರೋಂಥ ಸೂಪರ್ ಆಗಿ ಕಾಂಬಿನೇಷನ್ ಇರುವಂತ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯವಾಗಿ ಮತ್ತೆ ಬೇಗನೆ ಆಗುತ್ತೆ, ಸೂಪರ್ ಆಗಿರುತ್ತೆ. ಅದೇನಂತ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ತವಾ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಹಾಗಲಕಾಯಿ ಹಾಕೊಂತ ಇದ್ದೀನಿ. ನೋಡಿ, ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತ ಹಾಗಲಕಾಯಿ ಹಾಕೊಂತ ಇದ್ದೀನಿ. ಇದನ್ನ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡ್ರೆ ಇದು ಕಹಿ ಅಂಶ ಎಲ್ಲ ಹೋಗುತ್ತೆ. ಅದಕ್ಕೆ ಇದನ್ನ ನೀಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆಗಿಂದಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕೊಂಡ್ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ನೋಡಿ, ಅರ್ಧ ಸ್ಪೂನ್ ಎಣ್ಣೆ ಆದ್ರೆ ಸಾಕು. ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದು ಕಹಿ ಎಲ್ಲ ಹೋಗುತ್ತೆ, ಅಂದ್ರೆ ಟೇಸ್ಟ್ ಆಗಿ ಸೂಪರ್ ಆಗಿರುತ್ತೆ. ನೋಡಿ, ಈ ತರ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಮಾಡ್ಕೋಬೇಕು. ಇಷ್ಟು ಫ್ರೈ ಆಗಿಂದಾಗ ಇದಕ್ಕೆ ಸಾಮಗ್ರಿ ಹಾಕೊಂತೀನಿ. ನೋಡಿ ನೋಡಿ ಮೊದಲಿಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪೌಡರ್ ಹಾಕೊಂತ ಇದೀನಿ. ಚಿಕ್ಕ ಸ್ಪೂನಲ್ಲಿ 2.5 ಸ್ಪೂನ್ ಅಷ್ಟು ಅಚ್ಚ ಖಾರದ ಪೌಡರ್ ಹಾಕೊಂತ ಇದೀನಿ. ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡಿ, ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಾಗಲಕಾಯಿಗೆ ಉಪ್ಪು ಖಾರ ಎಲ್ಲ ಅಂಟ್ಕೊಂಡು ಹಾಗೆ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ರೊಟ್ಟಿಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ನೀಟಾಗಿ ಇದಕ್ಕೆಲ್ಲ ಉಪ್ಪು ಖಾರ ಅಂಟ್ಕೊಂಡಂಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ. ಇದು ಸ್ವಲ್ಪ ಡ್ರೈ ಅನಿಸ್ತೈತಲ್ವಾ, ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂತೀನಿ. ನೋಡಿ, ಇದನ್ನೆಲ್ಲ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಈ ತರ ಮಾಡ್ಕೊಂಡು ನೋಡಿ, ಸೂಪರ್ ಆಗಿರುತ್ತೆ ಇದು. ನಂತರ ಇದಕ್ಕೆ ಈ ಸ್ಪೂನಲ್ಲಿ 1-2 ಸ್ಪೂನ್ ಅಷ್ಟು ಗುರೆಳ್ಳು ಪೌಡರ್ ಹಾಕೊಂತ ಇದೀನಿ ನಾನು. ಈ ಗುರೆಳ್ಳು ಪೌಡರ್ಗೆ ನಾನು ಗುರೆಳ್ಳು ಮತ್ತೆ ಅಚ್ಚ ಖಾರದ ಪೌಡ್ರು ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡು ರುಬ್ಕೊಂಡಿದ್ದೀನಿ. ಇದನ್ನ ಹಾಕೊಂಡಿದ್ದೀನಿ. ಇವಾಗ ಇದ್ರ ವಿಡಿಯೋ ಬೇಕಿದ್ರೆ ನಾನು ಆಲ್ರೆಡಿನ ನನ್ನ ಚಾನಲ್ ಅಲ್ಲಿ ತೋರಿಸಿದ್ದೀನಿ. ನೀವು ಬೇಕಿದ್ರೆ ನೋಡ್ಕೋಬಹುದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬಹುದು. ನೋಡಿ, ಇದನ್ನೆಲ್ಲ ನೀಟಾಗಿ ಇಟ್ಕೊಂಡಿದೀನಿ. ಇವಾಗ ಸ್ವಲ್ಪ ಒಂದ್ 2-3 ಸೆಕೆಂಡ್ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ, ಅಷ್ಟೇ ಸಾಕು. ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಂಡು ಬೇಯಿಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಿಡ್ಕೊಳ್ಳಿ ಅನ್ನೋ ಉದ್ದೇಶ ಇದ್ರೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಟಿದ್ದೆ. ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಂತ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ದೋಸೆಗೆ ಕೂಡ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ರೈಸ್ ಕೂಡ ತಿನ್ಬೋದು. ರೈಸ್ಗೂ ಕೂಡ ಚೆನ್ನಾಗಿ ಆಗುತ್ತೆ ಇದು. ನೋಡಿ, ಇದನ್ನೆಲ್ಲ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.